Hello, NEET aspirants. Welcome to Elegant Electronics. NEET 2025 ರೌಂಡ್ 1 ರಿಸಲ್ಟ್ ಬಂದಾಯಿತು. ಸೊ ಕಟ್ ಆಫು ನಿಮಗೆ ಗೊತ್ತಾಗಿದೆ. ನಿಮಗೆ ಎಲ್ಲಿ ಕಾಲೇಜ್ ಸಿಕ್ಕಿದೆ, ಎಲ್ಲಿ ಸಿಕ್ಕಿಲ್ಲ, ಯಾಕೆ ಸಿಕ್ಕಿಲ್ಲ ಅನ್ನೋದು ಗೊತ್ತಾಗಿದೆ. ಸೊ ವಿ ಆರ್ ವೇಟಿಂಗ್ ಫಾರ್ ರೌಂಡ್ 2. ಸೊ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇದೆ ರೌಂಡ್ 2 ಬಗ್ಗೆ. ಒಂದಷ್ಟು ಸೀಟ್ಸ್ ಜಾಸ್ತಿ ಆಗಬಹುದು. ಒಂದಷ್ಟು ಜನ MCC ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು. ಸೊ ಕಟ್ ಆಫ್ ಎಷ್ಟು ಚೇಂಜ್ ಆಗಬಹುದು ಅನ್ನೋದು ಎಲ್ರಿಗೂ ಕುತೂಹಲ ಇರುತ್ತೆ. ಸೊ ಈ ವಿಡಿಯೋದಲ್ಲಿ ನಾನೇನು ಎಷ್ಟು ಕಟ್ ಆಫ್ ಚೇಂಜ್ ಆಗುತ್ತೆ ಅಂತ ಹೇಳೋದಿಲ್ಲ. 2025 2024 ಎಷ್ಟು ಕಟ್ ಆಫ್ ಚೇಂಜ್ ಆಗಿತ್ತು ಫಸ್ಟ್ ರೌಂಡಿಂದ ಸೆಕೆಂಡ್ ರೌಂಡ್ಗೆ ಬಂದಾಗ ಬೇರೆ ಬೇರೆ ಕಾಲೇಜಲ್ಲಿ ಜನರಲ್ ಮೆರಿಟ್ ಕ್ಯಾಟಗರಿಯಲ್ಲಿ ಎಷ್ಟು ಚೇಂಜ್ ಆಗಿತ್ತು ಅನ್ನೋದನ್ನ ನೋಡೋಣ. ಇದನ್ನ ನೋಡಿದ್ರೆ ಸ್ವಲ್ಪ ನಮ್ಗೆ ಅರ್ಥ ಆಗುತ್ತೆ ಈ ವರ್ಷನೂ ಎಷ್ಟು ಚೇಂಜ್ ಆಗ್ಬೋದು ಅಂತ. ಇಲ್ಲಿ 2000 ಇದ್ದಿದ್ದು ಖಂಡಿತ 500 ಅಂತೂ ಆಗೋದಿಲ್ಲ, 2000 ಇದ್ದಿದ್ದು 5000 ಆಗೋದಿಲ್ಲ, ಸ್ವಲ್ಪ ಚೇಂಜ್ ಆಗಬಹುದು ಅಷ್ಟೇ. ಸೊ BMCಯಲ್ಲಿ ಲಾಸ್ಟ್ ಇಯರ್ 2000ದಿಂದ 4000ವರೆಗೂ ಹೋಯಿತು. ಕಟ್ ಆಫ್ ಚೇಂಜ್ ಆಗಿದ್ದು 2000. ಈ ವರ್ಷ 2000 ಇಲ್ಲ. 2025 ರೌಂಡ್ 1 ಎಷ್ಟಿದೆ ಅನ್ನೋದು ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ, ಕಂಪೇರ್ ಮಾಡ್ಕೊಳ್ಳಿ. MMCಯಲ್ಲಿ 3600 ಕಟ್ ಆಫ್ ಚೇಂಜ್ ಆಗಿತ್ತು. ಸರಿ, ಈ ವರ್ಷ ಪೆಸಿಮಿಸ್ಟಿಕ್ ಆಗಿ ಯೋಚನೆ ಮಾಡಿದ್ರು ಅಟ್ಲೀಸ್ಟ್ 2500, 2500, 3000 ಕಟ್ ಆಫ್ ಚೇಂಜ್ ಆಗೇ ಆಗುತ್ತೆ, ಡ್ರಾಪ್ ಆಗಲೇಬೇಕು. ಅಟಲ್ ಬಿಹಾರಿ ವಾಜಪೇಯಿಲಿ 2230 ಡ್ರಾಪ್ ಆಗಿತ್ತು ಲಾಸ್ಟ್ ಇಯರ್ ಫಸ್ಟ್ ಇಂದ ಸೆಕೆಂಡ್ಗೆ. ಕಸ್ತೂರ್ಬಾ 2900, ಕಿಮ್ಸ್ ಹುಬ್ಳಿ 3000, ESI ಬೆಂಗಳೂರು 2000, ರಾಮಯ್ಯ 1000, JSS 1900, ವಿಮ್ಸ್ ಬಳ್ಳಾರಿ 2500, ಮಂಡ್ಯ 3300. ಎಲ್ಲ ಅಪ್ರಾಕ್ಸಿಮೇಟ್ ಹೇಳ್ತಾ ಇದ್ದೀನಿ, ಯಾಕೆಂದ್ರೆ ಎಕ್ಸಾಕ್ಟ್ ಆಗಿ ಅಷ್ಟೇ ಏನು ಚೇಂಜ್ ಆಗೋದಿಲ್ಲ. ಮಂಡ್ಯ 3300, ಬೆಳಗಾವಿ 2700, ಕಿಮ್ಸ್ ಬೆಂಗಳೂರು 4000 ಚೇಂಜ್ ಆಗಿತ್ತು. ಶಿವಮೊಗ್ಗ 3757, ಹಾಸನ್ 3600, ಗುಲ್ಬರ್ಗ 5800, ಇದು ಬೇಡ. ಫಾದರ್ ಮುಲ್ಲರ್ 1242, ಗದಗ 4000, ವೈದೇಹಿ 3600, KS ಹೆಗಡೆ 1900, ಚಾಮರಾಜನಗರ ನೋಡಿ 8800 ಆಗಿತ್ತು. ಈ ವರ್ಷ ಕಟ್ ಆಫ್ ಎಷ್ಟು ಡಿಫ್ರೆನ್ಸ್ ಇದೆ ಅನ್ನೋ ನೋಡ್ತಾ ಇದ್ದೀರಾ ನೀವು ರೌಂಡ್ 1 ಸೊ ರೌಂಡ್ 2ಗೆ ಎಷ್ಟು ಆಗಬಹುದು ಅಂತ. ಇಲ್ಲಿ ಲಾಸ್ಟ್ ಇಯರ್ 8891 ಆಗಿತ್ತು. ಈ ವರ್ಷ ಎಷ್ಟಾಗ್ಬೋದು ಅಂತ ನಾನು ನಿಮಗೆ ನಿಮ್ಮ ಊಹೆಗೆ ಬಿಡ್ತಾ ಇದ್ದೀನಿ. 1000 ಆಗುತ್ತಾ, 2000 ಆಗುತ್ತಾ, 5000 ಆಗುತ್ತಾ, 7000 ಆಗುತ್ತಾ ಅಂತ. ಎಷ್ಟು ಆದರೆ ನಿಮಗೆ ಬೇರೆ ಕಾಲೇಜಲ್ಲಿ ಸಿಕ್ಕಿದ್ದ ಚಾಮರಾಜನಗರ ಬೇಕು ಅಂದರೆ ಎಷ್ಟರಲ್ಲಿ ಸಿಗಬಹುದು ಅನ್ನೋದು ಗೆಸ್ ಮಾಡ್ಬೋದು. ರಾಯಚೂರಲ್ಲೂ ನೋಡಿ 8000 ಡ್ರಾಪ್ ಆಗಿತ್ತು, BGS ಅಲ್ಲಿ 9000 ಡ್ರಾಪ್ ಆಗಿತ್ತು, ಕೊಡಗಲ್ಲಿ 6000, SDM ಅಲ್ಲಿ 7000, ಬೀದರಲ್ಲಿ 6000, ESI ಗುಲ್ಬರ್ಗದಲ್ಲಿ 2850, ಅಂಬೇಡ್ಕರ್ ಮೆಡಿಕಲ್ ಕಾಲೇಜಲ್ಲಿ 5000, ಕೊಪ್ಪಳದಲ್ಲಿ 7000, AGL 4000, JJM ದಾವಣಗೆರೆಯಲ್ಲಿ 5000, ಕಾರವಾರಲ್ಲಿ 5000, ಚಿಕ್ಕಬಳ್ಳಾಪುರದಲ್ಲಿ 3905, ಎನಪೋಯ ಮಂಗಳೂರಿನ ಎನಪೋಯದಲ್ಲಿ 3785, ಚಿಕ್ಕಮಗಳೂರಲ್ಲಿ 7000 ಕಟ್ ಆಫ್ ಡ್ರಾಪ್ ಆಗಿತ್ತು. ಮಹಾದೇವಪ್ಪ ರಾಂಪುರಿಯಲ್ಲಿ ನೋಡಿ 12338 ಡ್ರಾಪ್ ಆಗಿತ್ತು. ಹಾವೇರಿ 5000, MVGಯಲ್ಲಿ 11000, SS ದಾವಣಗೆರೆ 6000, ಯಾದಗಿರಿ 9200, ಸಪ್ತಗಿರಿ 7700, ಆದಿಚುಂಚನಗಿರಿಯಲ್ಲಿ 6300, ನಿಜಲಿಂಗಪ್ಪದಲ್ಲಿ 6100, ಚಂದ್ರಮ್ಮ ದಯಾನಂದ ಸಾಗರದಲ್ಲಿ 3600 ಡ್ರಾಪ್ ಆಗಿತ್ತು ಫಸ್ಟ್ ಇಂದ ಸೆಕೆಂಡ್ ರೌಂಡ್ಗೆ. ಶಿವಮೊಗ್ಗದ ಸುಬ್ಬಯ್ಯದಲ್ಲಿ 9375, ನವೋದಯದಲ್ಲಿ 10000 ಡ್ರಾಪ್ ಆಗಿತ್ತು. ಆಕ್ಸ್ಫರ್ಡಲ್ಲಿ 8000, ಸಿದ್ಧಗಂಗದಲ್ಲಿ 2000, ಈಸ್ಟ್ ಪಾಯಿಂಟ್ 8000, KBN 8000, ಆಕಾಶ ನೋಡಿ 10000 ಕಟ್ ಆಫ್ ಡ್ರಾಪ್ ಆಗಿತ್ತು. ಸುಳ್ಯದಲ್ಲಿ 11000, ಚಿತ್ರದುರ್ಗದ ಬಸವೇಶ್ವರದಲ್ಲೂ 11000 ಡ್ರಾಪ್ ಆಗಿತ್ತು. ಈಗ ಹಿಂದಿನ ವಿಡಿಯೋದಲ್ಲಿ ಕಟ್ ಆಫ್ ಹೇಳಿದ್ದೀನಿ ಬಸವೇಶ್ವರ, ಸುಳ್ಯ, ಆಕಾಶ್ಗೆಲ್ಲ. ಅದಕ್ಕೆ ನೀವೇ ಆ್ಯಡ್ ಮಾಡ್ಕೊಳ್ಳಿ, ನಿಮ್ಗೆ ಎಷ್ಟು ಬೇಕು ಕಂಫರ್ಟಬಲ್ ಅಷ್ಟು ಚೇಂಜು ಆ್ಯಡ್ ಮಾಡ್ಕೊಳ್ಳಿ. 11000 ಇದೆ ಬೇಡ, ನಿಮಗೆ 9000 ಅನ್ಸುತ್ತಾ, 8000 ಅನ್ಸುತ್ತಾ, ಕಟ್ ಆಫ್ ಆ್ಯಡ್ ಮಾಡ್ಕೊಳ್ಳಿ. ಈ ವರ್ಷ ನಿಮಗೆ ಆ ಕಾಲೇಜಲ್ಲಿ ಸಿಗುತ್ತಾ ಇಲ್ವಾ ಅನ್ನೋ ಐಡಿಯಾ ಬರುತ್ತೆ. ಶ್ರೀನಿವಾಸದಲ್ಲಿ 9300, ಶ್ರೀದೇವಿ 6600, ಆಲಮೀನ್ 8825, ಕನಚೂರು 8531, JJMMC 9880, ಚಾಮುಂಡೇಶ್ವರಿ 8900, PSU ಯೂನಿವರ್ಸಿಟಿ 5200, BGS ಮೆಡಿಕಲ್ ಕಾಲೇಜು 10000, SR ಪಾಟೀಲ್ ಮೆಡಿಕಲ್ ಕಾಲೇಜಲ್ಲಿ 9605 ಕಟ್ ಆಫ್ ಡ್ರಾಪ್ ಆಗಿತ್ತು. ಸೊ ಇದನ್ನು ನೋಡಿದ್ರೆ ಅಟ್ಲೀಸ್ಟ್ ಸ್ವಲ್ಪ ವೈಲ್ಡ್ ಗೆಸ್ ಮಾಡ್ಬೋದು. ಇಟ್ ಮೇ ಬಿ ಟ್ರೂ ಆರ್ ರಾಂಗ್, ಸರಿ ಹೋಗ್ಬೋದು, ಸರಿನೇ ಹೋಗ್ಬೋದು. ಯಾವಾಗಲೂ ನಮ್ಮ ಗೆಸ್ ಏನು ಸರಿ ಹೋಗಲೇಬೇಕು ಅಂತೇನಿಲ್ಲ. ಇಲ್ಲ ಒಂದು ಕಾಲೇಜಲ್ಲಿ ಗೆಸ್ ಸರಿ ಹೋಗುತ್ತೆ, ಇನ್ನೊಂದು ಕಾಲೇಜಲ್ಲಿ ಗೆಸ್ ಸರಿ ಹೋಗಿರಲ್ಲ. ಸೊ ಅಟ್ಲೀಸ್ಟ್ ಸುಮಾರು ಒಂದು ಪಿಕ್ಚರ್ ಅಂತೂ ನಿಮಗೆ ಈ ವಿಡಿಯೋದಿಂದ ಖಂಡಿತ ಸಿಗಬಹುದು. ರೌಂಡ್ 1 ರೌಂಡ್ 2 ಹೋದಾಗ ಎಷ್ಟು ಕಟ್ ಆಫ್ ಚೇಂಜ್ ಆಗಬಹುದು ಅಂತ. ಥ್ಯಾಂಕ್ ಯು ಅಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಕೌನ್ಸಿಲಿಂಗ್.